ನನಗೆ ಒಂದು ನಂಬರಿಂದ ಕಾಲ್ ಬಂದಿದೆ. ಆ ಲೊಕೇಶನ್ ಎಲ್ಲಿದೆ ಅಂತ ಟ್ರೇಸ್ ಮಾಡಿ ಹೇಳ್ತೀರಾ? ಓಕೆ ಮೇಡಮ್, ನಂಬರ್ ಹೇಳಿ. ನೋಡ್ತಿದ್ದೀನಿ ಮೇಡಮ್, ಲೈನಲ್ಲೇ ಇರಿ. ಹಲೋ ಮೇಡಮ್. ಹೇಳಿ. ಭಾಗ್ಯನಗರ್ ಕಾಲೋನಿಯಿಂದ ನಿಮಗೆ ಕಾಲ್ ಬಂದಿದೆ. ಲೊಕೇಶನ್ ಶೇರ್ ಮಾಡ್ತೀನಿ, ನೋಡಿ. ಥ್ಯಾಂಕ್ಸ್ ರೀ. ಇಟ್ಸ್ ಓಕೆ ಮೇಡಮ್. ಲೊಕೇಶನ್ ಇಲ್ಲೇ ತೋರಿಸ್ತಿದೆ, ಇಲ್ಲೇನೂ ಇಲ್ವಲ್ಲ? ಎಸ್, ನಾನೇ ಗೆದ್ದೆ. ಲೇ, ಎಲ್ಲಿಗೆ ಓಡ್ ಹೋಗ್ತಿದ್ದೀರಾ? ನಮ್ ಕಣ್ ತಪ್ಸಿ ಓಡ್ ಹೋಗ್ತೀರಾ? ಒಂದ್ ಹಕ್ಕಿ ಜೊತೆ ಇನ್ನೊಂದ್ ಹಕ್ಕಿ ಬಂದಿದೆ ಮಾಮ. ಒಂದು ನಿನಗೆ, ಇನ್ನೊಂದು ನನಗೆ. ನಮ್ಮಿಂದ ತಪ್ಪಿಸ್ಕೊಂಡು ಎಲ್ಲೂ ಹೋಗಕ್ಕಾಗಲ್ಲ. ನಿಮ್ ಜೊತೆ ಸೇರಿ ಈಗ ಪಾರ್ಟಿ ಮಾಡ್ತೀವಿ. ಉರಿ ಉರಿ ಕಣ್ಣು ಉರಿತಿದೆ. ಅಯ್ಯೋ, ಉರಿತಾ ಇದೆ, ಕಣ್ಣು ಉರಿತಾ ಇದೆ. ಅಮ್ಮ, ಅಯ್ಯೋ, ಉರಿ. ಅಮ್ಮ, ಅಯ್ಯೋ, ಅಯ್ಯೋ, ಅಮ್ಮ, 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 ಅಯ್ಯೋ, ಅಯ್ಯೋ, ಕಣ್ಣು ಉರಿತಿದೆ. ಅಯ್ಯೋ, ಉರಿ, ಅಯ್ಯೋ, ಅಮ್ಮ, ಕಣ್ಣು ಉರಿತಾ ಇದೆ. ಅಯ್ಯೋ, 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 ನಡಿಯೋ. ಅಷ್ಟಕ್ಕೂ ಏನ್ ನಡೀತು ನಂದಿನಿ? ಈ ರೌಡಿಗಳ ಕೈಗೆ ಹೇಗ್ ಸಿಕ್ತೆ? ಈ ಕಿಡ್ನಾಪ್ ಬಗ್ಗೆ ಹಾರಿಕನ್ಗೆ ಯಾಕೆ ಹೇಳ್ಬೇಡ ಅಂದೆ? ನನ್ನ ಕಿಡ್ನಾಪ್ ಮಾಡಿಸಿದ್ದು ಹಾರಿಕನೇ ಅಕ್ಕ.
ಹಾರಿಕಾ ನಿನ್ನ ಕಿಡ್ನಾಪ್ ಮಾಡ್ಸಿದ್ಲಾ? ಯಾಕೆ? ಅವಳ ಬಗ್ಗೆ ನಂಗೊಂದ್ ಸತ್ಯ ಗೊತ್ತಾಗಿದೆ. ಏನದು ನಂದಿನಿ? ಹಾರಿಕಾ ಹೋಟೆಲ್ ಬೆಳಿತಿರೋ ಮಗುಗೆ ತಂದೆ ಅಖಿಲ್ ಭಾವ ಅಲ್ಲ, ಯಾರೋ ಆದಿತ್ಯ ಅಂತೆ. ಹಾರಿಕಾ ಭಾವಂಗೆ ಚೀಟ್ ಮಾಡಿದಾಳೆ ಅಕ್ಕ. ಆಸ್ತಿನೆಲ್ಲ ಬರೆಸ್ಕೋಬೇಕು ಅಂತಿದ್ದಾಳೆ. ಅಖಿಲ್ ಭಾವನ್ನ ನಾಶ ಮಾಡ್ಬೇಕು ಅಂತ ಆದಿತ್ಯ ಅಂತಿದ್ದ. ಆದಿತ್ಯ ಹಾರಿಕಾ ರೆಸ್ಟೋರೆಂಟ್ ಅಲ್ಲಿ ಮಾತಾಡ್ತಿದ್ದಾಗ ನಾನ್ ಕೇಳಿಸ್ಕೊಂಡೆ. ಅದಕ್ಕೆ ನಾನ್ ಕರ್ಕೊಂಡ್ ಬಂದು ಇಲ್ಲಿ ಕೂಡ ಹಾಕಿದ್ರು. ಹಾರಿಕಾ ಇಂಥ ಕೆಲಸ ಮಾಡಿದಾಳೆ ಅಂದ್ರೆ ನಂಬೋಕೆ ಆಗ್ತಿಲ್ಲ. ಅದಕ್ಕೆ ನಾ ಅವಳು ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದು. ನಡಿ ಹೋಗೋಣ. ಇವನೇ ಅಕ್ಕ ನಾನು ಕಿಡ್ನಾಪ್ ಮಾಡಿಸಿದ್ದು. ಹಾರಿಕಾ ಹೋಟೆಲ್ ಬೆಳಿತಿರೋ ಮಗುಗೆ ತಂದೆ ಇವನೇ. ಓ, ಗೊತ್ತಾಗೋಯ್ತಾ? ಮ್ಯಾಟರ್ ಲೀಕ್ ಆಗೋಯ್ತಾ? ನಿನ್ ಮನುಷ್ಯನ ಮೃಗಾಲ ಆದಿತ್ಯ ಮೇಡಮ್ ನಮ್ಮೇಲಿರೋ ಸೇಡಿಂದ ಹೀಗ ಮಾಡೋದು. ಹೇಳಿದ್ನಲ್ವಾ, ನಿನ್ ಗಂಡ ಅಭಿನ ನಾಶ ಮಾಡೋಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಈ ವಿಷಯ ಅವ್ರಿಗೆ ಏನಾದ್ರೂ ಗೊತ್ತಾದ್ರೆ ನೀನ್ ಜೀವಂತವಾಗಿರಲ್ಲ. ಯಾರು ಹೇಳ್ತಾರೆ? ನೀನಾ? ಈ ನಂದಿನಿನಾ? ಮೊದಲು ನೀವಿಬ್ರು ಇಲ್ಲಿಂದ ಜೀವಂತವಾಗಿ ಹೋದ್ರೆ ಅಲ್ವಾ ನಿಮ್ ಗಂಡಂಗೆ ಮ್ಯಾಟ್ರ್ ಗೊತ್ತಾಗೋದಕ್ಕೆ. ಏಯ್, ಇವರಿಬ್ರು ಕಟ್ ಹಾಕ್ರೋ. ನಾನಾ ಈ ಬಿಡು, ಬಿಡಿ ನಮ್ಮನ್ನ. ಕೂತ್ಕೋ, ಸುಮ್ಮನೆ ಇರೋ. ತಿರ್ಚ್ಬೇಡ. ONE+1 ಆಫರ್ ತರ ನನಗೆ ಭರ್ಜರಿ ಬಂಪರ್ ಆಫರ್ ಕೊಟ್ಟಿದ್ದೀರಾ ವಸುಂಧರಾ ಮೇಡಮ್. ನನ್ನ ಸೀಕ್ರೆಟ್ ಗೊತ್ತಾಯ್ತು ಅಂತ ನಾನು ನಂದಿನಿನ ಮಾತ್ರ ಕಿಡ್ನಾಪ್ ಮಾಡಿದೆ. ಹಾರಿಕಾ ಆಸ್ತಿ ಬರ್ಕೊಂಡಿದ್ದ ತಕ್ಷಣ ನಂದಿನಿನ ರಿಲೀಸ್ ಮಾಡೋಣ ಅಂತಿದ್ದೆ. ಗೊತ್ತಿಲ್ಲದೆ ನೀವು ಬಂದ್ರಿ. ಈಗ ನಿಮ್ಮನ್ನ ಮುಂದೆ ಇಟ್ಕೊಂಡು ಆ ಅಭಿಗೆ ಗೌರ್ಮೆಂಟ್ ಇವೆಂಟ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತೀನಿ. ಆ ಕಡೆ ಹಾರಿಕಂಗೆ ಆಸ್ತಿ ಸಿಗುತ್ತೆ, ಈ ಕಡೆ ನನಗೆ ಗೌರ್ಮೆಂಟ್ ಇವೆಂಟು ಸಿಗುತ್ತೆ. ಒಂದು ಟಾಪ್ಅಪ್ನಲ್ಲಿ 2 ಬೆನಿಫಿಟ್ಸ್. ಮೋಸ ಮಾಡಿ ನೀನೇನು ಸಾಧಿಸಕ್ಕಾಗಲ್ಲ. ಈಗ ಸಾಧಿಸಕ್ಕೆ ಹೊರಟಿದ್ದೀನಿ ಮೇಡಮ್. ಸ್ವಲ್ಪ ಹೊತ್ತು ನೀವಿಬ್ರು ನನ್ನ ಅತಿಥಿಗಳಾಗಿರ್ತೀರಾ. ನನ್ನ ಕೆಲಸ ಆದ ತಕ್ಷಣ ನಿಮ್ಮಿಬ್ರನ್ನೂ ಬಿಟ್ಬಿಡ್ತೀನಿ. ಏಯ್, ಈ ಸಲನಾದ್ರೂ ಇವ್ರು ಓಡ್ ಹೋಗದೆ ಇರೋ ಥರ ಸ್ವಲ್ಪ ಹುಷಾರಾಗಿ ಕಾವಲು ಕಾಯ್ತಾ ಇರಿ. ಸರಿ ಸರ್. ಅಭಿಭಾವ ಭಾಸ್ಕರ್ ಭಾವ ಯಾಕಿನ್ನೂ ಬಂದಿಲ್ಲ ಅತ್ತೆ? ಬರ್ತಾರೆ. ಅಷ್ಟಾತ್ರ ಏನ್ ನಿಂಗೆ? ಹಾರಿಕಾ ಆತ್ರ ಅವನಿಗೇನೆ ಅರ್ಥ ಆಗತ್ತೆ. ಆಸ್ತಿ ಸಿಗತ್ತೆ ಅಂತ ನಿಂಗೂ ಆತ್ರ ಇದೆ ಅಲ್ವಾ ಅತ್ತೆ? ನಿನ್ಗಿಲ್ವೇನೆ ಆತ್ರ? ದುಡ್ಡಂದ್ರೆ ಯಾರಿಗಿಷ್ಟ ಆಗಲ್ಲ? ಬಂದ್ರ ಭಾವ, ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಬನ್ನಿ. ಲಾಯರ್ ಅವ್ರು ಬರ್ಲಿಲ್ವಾ? ಬರ್ತಾ ಇದ್ದೀರಾ ಹಾರಿಕಾ? ಅಣ್ಣ, ಡಾಕ್ಯುಮೆಂಟ್ ಪೇಪರ್ಸ್ನ ತಗೊಂಬನ್ನಿ. ಸರಿ ಅಭಿ.
ಭಾಸ್ಕರ್ ಬಂದ್ಬಿಟ್ರು, ಆಸ್ತಿ ಬರ್ದ್ ಕೊಡ್ತಾರೆ. ಸ್ವಲ್ಪ ಆತ್ರ ಕಮ್ಮಿ ಮಾಡ್ಕೋತೆ. ಅದಕ್ಕೆ ಹೊಸೂರಲ್ಲಿ ಆಚೆ ಹೋದ್ಲು ಅಭಿ. ಎಲ್ಲಿಗೆ? ಯಾವ್ದೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೋದ್ಲು ಅಭಿ. ಈಗ ವಸು ಇಲ್ಲ ಅಂತ ಸೈನ್ ಮಾಡಲ್ವಾ ಹೆಂಗೆ? ಅಷ್ಟ ಆತಂಕ ಯಾಕತೆ? ಅಣ್ಣ ಇನ್ನೊಂದ್ಸಲ ಯೋಚನೆ ಮಾಡೋಣ. ಎಲ್ಲಾನು ಯೋಚನೆ ಮಾಡೇ ನಿರ್ಧಾರ ತಗೊಂಡಿರೋದು ಅಖಿಲ್. ಲಾಯರ್ ಬಂದಿದ ತಕ್ಷಣ ಸೈನ್ ಹಾಕೋದಷ್ಟೇ ಕಣೋ. ವಸು ಬರೋ ತನಕ ಕಾಯೋಣ ಭಾಸ್ಕರ್. ವಸು ಅಕ್ಕ ಎಲ್ಲಿಗೆ ಹೋಗಿದ್ದಾಳೋ, ಯಾವಾಗ ಬರ್ತಾಳೋ? ಕಾಯೋದು ಯಾಕೆ ಅತ್ತೆ? ಹೊಸ ಹೊತ್ತಿಗೆ ಇಲ್ಲದೆ ಹೇಗೆ ಸೈನ್ ಮಾಡ್ತಾರೆ? ಸೈನ್ ಮಾಡೋರು ನೀವು ಮೂವರಲ್ವಾ? ವಸು ಅಕ್ಕಯಿಂದ ಏನ್ ಕೆಲ್ಸ? ಈ ಆಸ್ತಿ ಎಲ್ಲ ಅಭಿದು. ವಸು ಅಭಿ ಹೆಂಡ್ತಿ. ಅವಳಿಲ್ದೆ ಸೈನ್ ಹೇಗ್ ಮಾಡ್ತಾರೆ? ನಾನು ಹೇಳಿಲ್ವಾ ಯಾವ್ದೋ ರೀತಿಲಿ ಅಡ್ಗಲ್ ಹಾಕ್ತಾರೆ ಅಂತ? ನೀನು ನನ್ನ ಹತ್ರ ಯಾಕೆ ಹೇಳ್ತಿದೀಯಾ? ಹೋಗಿ ಅಭಿ ಅಣ್ಣನ ಹತ್ರ ಹೇಳ್ಬೋದಲ್ಲ. ಯಪ್ಪ, ಅವನ್ ಮುಂದೆ ನನ್ ಬಾಯೇ ಬಿಡಲ್ಲ. ನೀವು ಹೀಗೆ ಅಂತೀರಾ ಅಂತ ನನಗ್ ಮೊದ್ಲೇ ಗೊತ್ತಿತ್ತತ್ತೆ. ಇವತ್ತು ಸೈನ್ ತಡಿಬೇಕು ಅಂತ ಮೊದ್ಲು ಅಭಿ ಭಾವ, ಭಾಸ್ಕರ್ ಭಾವ ಆಚೆ ಹೋದ್ರು. ಈಗ ವಸು ಅಕ್ಕ ಹೋದ್ಲು. ನನಗೆ ಆಸ್ತಿ ಕೊಡೋದಕ್ಕೆ ನಿಮಗಿಷ್ಟ ಇಲ್ಲ. ಏನ್ ಮಾತಾಡ್ತಾ ಇದೀಯ ಹಾರಿಕಾ? ನಾವು ಆಚೆ ಹೋಗಿದ್ದು ಈವೆಂಟ್ ಕೆಲಸ ಮಾಡೋದಿಕ್ಕೆ. ಲಾಯರ್ ನಮಗ್ ಫೋನ್ ಮಾಡಿ ಈ ಟೈಮಿಗೆ ಬರ್ತೀನಿ ಅಂತಂದ್ರು. ಕೆಲ್ಸನ ನಿಲ್ಸಿ ಸೈನ್ ಮಾಡೋಣ ಅಂತ ಬಂದಿದೀವಿ. ನೀವು ಬಂದ್ರಿ, ವಸು ಅಕ್ಕ ಹೋದ್ಲು. ಏನ್ ಪ್ರಯೋಜನ? ವಸು ಅಕ್ಕಂಗೆ ನನಗ ಆಸ್ತಿ ಕೊಡ್ಬೇಕು ಅನ್ನೋ ಉದ್ದೇಶನೇ ಇಲ್ಲ. ಸುಮ್ನೆ ಆರೋಪ ಮಾಡ್ಬೇಡ ಹಾರಿಕಾ. ಅಷ್ಟಕ್ಕೂ ನಿಂಗೆ ಆಸ್ತಿ ಕೊಡಬೇಕು ಅಂತ ಹೇಳಿದ್ದೆ ಹೊಸ ಅವರು. ಅವ್ರು ಹೇಳ್ದೆ ಹೋಗಿದ್ರೆ ನಿನಗೆ ಆಸ್ತಿ ಅಲ್ಲ, ವಿಚ್ಛೇದನ ಸಿಗ್ತಾ ಇತ್ತು. ಆ ವಿಷಯ ಇವಳಿಗೆ ಅರ್ಥ ಆದ್ರೆ ಅಲ್ವ ನನ್ನ ಎಷ್ಟೊತ್ತು ಆಸ್ತಿ ಆಸ್ತಿ ಅನ್ನೋದು ಬಿಟ್ಟು ಯೋಚನೆ ಮಾಡಿದ್ರೆ ಅಲ್ವಾ? ಹೆಂಡತಿಗೆ ಆಸ್ತಿ ಸಿಕ್ತಿದೆ ಅಂತ ಬೇಜಾರ್ ಮಾಡ್ಕೊಳ್ಳೋ ಗಂಡ ಅಂದ್ರೆ ಇವನ್ನೇ ನೋಡ್ತಿರೋದು. ಸೋದ್ರಳನ್ನ ಹೆಂಡತಿ ಆಸೆ ಮೇಲೆ ಆಸೆ ಪಡೋ ಸೋದ್ರತೆ ಅಂದ್ರೆ ನೀನೇ ಅನ್ಸುತ್ತೆ. ಹೊಸೋರು ಇದ್ರು ಇಲ್ಲದೆ ಇದ್ರು ನಿನಗೆ ಆಸ್ತಿ ಬರ್ಸ್ಕೊಡೋದನ್ನ ನಿಲ್ಸಲ್ಲ ಹಾರಿಕಾ. ನಮಸ್ತೆ ಲಾಯರ್ ಸರ್. ನಮಸ್ತೆ ಲಾಯರ್ ಸಾಹೇಬ್ರೆ, ಕೂತ್ಕೊಳ್ಳಿ. ಲಾಯರ್ ಬಂದ್ಬಿಟ್ರು. ಇನ್ನು ಆಸ್ತಿ ಬರ್ಕೊಡೋ ಟೈಮ್ ಶುರುವಾಗತ್ತೆ. ಇಡೀ ಆಸ್ತಿ ಎಲ್ಲ ನಿನ್ ಹೆಸರಿಗೆ ಬರ್ದ್ಕೊಡು ಹಾಗೆ ಅಷ್ಟು ಖುಷಿ ಪಡ್ತಿದ್ಯಲ್ಲ, ಯಾಕತೆ? ತಗೊಳ್ಳಿ ಸರ್ ಡಾಕ್ಯುಮೆಂಟ್ಸ್. ಇದನ್ನ ನಿಮ್ಮೆಲ್ಲರೂ ಓಕೆ ಇದ್ದೇ ಮಾಡ್ತಿದ್ದೀರಾ? ಹೌದು ಲಾಯರ್ ಸರ್. ನನ್ನ ನಾದ್ನಿ ಹಾರಿಕಾಗೆ ನಮ್ಮ ಆಸ್ತಿಲಿ ಅರ್ಧ ಭಾಗ ಕೊಡೋದಕ್ಕೆ ನಮ್ಮೆಲ್ರಿಗೂ ಒಪ್ಪಿಗೆ ಇದೆ. ಈ ಡಾಕ್ಯುಮೆಂಟ್ ಅಲ್ಲಿ ಏನ್ ಬರ್ತಿದೆ ಅಂತ ನೀವು ಓದಿದ್ದೀರಾ ಹಾರಿಕಾ? ನನಗೆ ಅರ್ಧ ಆಸ್ತಿ ಬರೀತಿದ್ದಾರೆ ಅಷ್ಟೇ ಅಲ್ವಾ? ಒಂದ್ಸಲ ಓದಿ, ಏನಾದ್ರೂ ಬದಲಾವಣೆ ಇದ್ರೆ ನೋಡ್ಬಿಟ್ಟು ಹೇಳಿ. ಬಂಗಾರದಂತ ಆಸ್ತಿ ಪೇಪರ್ಗಳನ್ನ ಮಣ್ಪಾಲ್ ಮಾಡ್ಬಿಟ್ಲಲ್ಲ. ಇದ್ಯಾವುದೋ ಅಪಶಕುನ ಥರ ಕಾಣಿಸ್ತಾ ಇದೆ ಅತ್ತೆ. ಆಸ್ತಿ ಇವಳು ಕೈ ಕೊಟ್ರೆ ಹಿಂಗೆ ನೆಲದ ಪಾಲಾಗತ್ತಂತ ಆ ದೇವರು ಕೂಡ ತೋರಿಸ್ಕೊಟ್ಟಾಣ. ಇವಾಗ್ಲಾದ್ರೂ ಯೋಚನೆ ಮಾಡಿ. ಈ ಥರ ಸೆಂಟಿಮೆಂಟ್ಸ್ ಎಲ್ಲ ನಾನು ನಂಬಲ್ಲ. ನಾನೆಲ್ಲ ನೋಡಿದ್ದೀನಿ ಲಾಯರ್ ಅವರೇ. ಭಾವ, ನೀವೀಗಲೇ ಸೈನ್ ಮಾಡಿ.
ಯಾಕೆಷ್ಟು ಆತರ ಪಡ್ತಾ ಇದೆಯಾ? ಸೈನ್ ಮಾಡ್ತೀವಿ ಅಂತ ಹೇಳಿದಾರಲ್ಲ. ಅಣ್ಣ ಸೈನ್ ಮಾಡು. ನೋಡ್ದ್ಯಾ ಅಣ್ಣ, ಇವಳಿಗೆ ಆಸ್ತಿ ಬರೆಯೋದು ಆ ಕಡೆಗೆ ಆ ಪೆನ್ನಿಗೆ ಕೂಡ ಇಷ್ಟ ಇಲ್ಲ ಅಣ್ಣ. ಇವನ್ ವ್ಯಂಗ್ಯ ಮಾಡ್ತಿದ್ದಾನಾ ಇಲ್ಲ ಕೋಪದಲ್ಲಿ ಹೇಳ್ತಿದ್ದಾನಾ? ನೋಡ್ತಿದ್ರೆ ಹಾರಿಕಂಗ್ ಆಸ್ತಿ ಸಿಗೋ ತರ ಕಾಣ್ತಿಲ್ಲ ಅತ್ತೆ. ಎಲ್ಲಾ ಅಪಶಕುನಗಳೇ ಆಗ್ತಿವೆ. ನಾನು ಹೋಗಿ ಬೇರೆ ಪೆನ್ ತಗೊಂಡ್ ಬರ್ತೀನಿ. ಅತ್ತೆ, ವಸು ಅದ್ಕೆ ಆಚೆಗೆ ಹೋಗಿದ್ದು, ಪೇಪರ್ಸ್ ಎಲ್ಲ ಕೆಳಗ್ ಬಿದ್ದಿದ್ದು, ಪೆನ್ನು ಬರೀದೇ ಇರೋದು, ಇಷ್ಟೆಲ್ಲ ಅಪಶಕನ ಆಗ್ತಿದೆ ಅಂದ್ರೆ ಖಂಡಿತ ಏನೋ ಆಗುತ್ತೆ ಅತ್ತೆ. ನಿನ್ ಬಾಯಿ ಮುಚ್ಚೆ, ನೀನ್ ಅಪ್ಶಕ್ನ ನುಡಿಬೇಡ. ಇವತ್ತು ಭೂಮಿನೇ ಬಿರಿದ್ರೂ ಆಸ್ತಿ ಹಾರಿಕಂಗ್ ಸಿಕ್ಕೇ ಸಿಗುತ್ತೆ. ಏನ್ ಮೇಡಮ್, ಎಷ್ಟು ಸಲ ಫೋನ್ ಮಾಡಿದ್ರು ಆ ಅಭಿ ಫೋನೇ ಎತ್ತೋತಿಲ್ಲ. ನಾನಂದ್ರೆ ಭಯ ಇಲ್ವಾ? ಇಲ್ಲ ನೀವಂದ್ರೆ ಪ್ರೀತಿ ಇಲ್ವಾ? ನಿನ್ನ ಪತನ ಶುರುವಾಗಿದೆ ಆದಿತ್ಯ, ಅದಕ್ಕೆ ಹೀಗ್ ಮಾಡ್ತಿದ್ಯಾ? ಇಲ್ಲ ಮೇಡಮ್, ನಮಗೆ ಈಗೀಗ ಗುಡ್ ಟೈಮ್ ಸ್ಟಾರ್ಟ್ ಆಗ್ತಿದೆ. ನನ್ನ ಲವರ್ ಹಾರಿಕಂಗೆ ನಿಮ್ಮ ಅರ್ಧ ಆಸ್ತಿ ಸಿಗ್ತಿದೆ, ನಂಗೆ ಗೌರ್ಮೆಂಟ್ ಈವೆಂಟ್ ಸಿಗ್ತಿದೆ. ಐ ಆಮ್ ಹ್ಯಾಪಿ. ಹಾರಿಕನ್ಗೆ ಆಸ್ತಿನೂ ಬರಕ್ ಬಿಡಲ್ಲ, ನಿನಗೆ ಈವೆಂಟು ಸಿಗಕ್ ಬಿಡಲ್ಲ. ನೀವಿಲ್ಲಿದ್ದೀರಾ, ಅಲ್ಲಿ ಆಸ್ತಿ ಬರ್ಕೊಡ್ತಿದ್ದಾರೆ. ಏನ್ ಮಾಡ್ತೀರಾ ಮೇಡಮ್? ನೀವ್ ಏನೂ ಮಾಡೋಕ್ಕಾಗಲ್ಲ. ಏಯ್, ಆ ಅಭಿ ಫೋನ್ ಎತ್ತತಾನೆ ಇಲ್ಲ. ಅವನ್ ಫೋನ್ ಎತ್ತೋ ತನಕ ನಾನು ಟ್ರೈ ಮಾಡ್ತಾನೆ ಇರ್ತೀನಿ. ನೀವು ಇವರಿಬ್ರು ಹುಷಾರಾಗಿ ಕಾವಲು ಕಾಯ್ರಿ. ಸರಿ ಅಣ್ಣ. ಏನಕ್ಕ? ಕೆಳಗಡೆ ಬ್ಲೇಡ್ ಬಿದ್ದೋಗಿದೆ, ಕಾಲಲ್ಲಿ ನನ್ನ ಕಡೆ ತಳ್ಳು ತಳ್ಳು.
ನಂದಿನಿ ನಡಿ.